Welcome to Ammu Stories. Watch, subscribe. ಒಂದು ಊರಿನಲ್ಲಿ ಮೀರಾ ಎಂಬ ಹುಡುಗಿಯಿದ್ದಳು. ಅವಳು ತುಂಬಾ ಧೈರ್ಯಶಾಲಿ ಮತ್ತು ಕುತೂಹಲಕಾರಿ. ಊರಿನ ಹಿರಿಯರು ಅವಳಿಗೆ ಮಂಜಿನ ಕಾಡಿಗೆ ಹೋಗಬೇಡ, ಅಲ್ಲಿ ತುಂಬಾ ಅಪಾಯವಿದೆ ಎಂದು ಎಷ್ಟೇ ಹೇಳಿದರೂ ಅವಳು ಕೇಳಲಿಲ್ಲ. ಒಂದು ದಿನ ಮೀರಾಳ ತಮ್ಮ ರೋಹನ್ ಕಾಡಿನ ಹತ್ತಿರ ಆಟ ಆಡುವಾಗ ತನ್ನ ಬೆಳ್ಳಿಯ ಲಾಕೆಟ್ ಕಳೆದುಕೊಂಡ. ಅದನ್ನು ಹುಡುಕಲು ಮೀರಾ ಕಾಡಿಗೆ ಹೋದಳು. ಕಾಡಿನೊಳಗೆ ಹೋದ ತಕ್ಷಣ ಎಲ್ಲವೂ ನಿಶ್ಶಬ್ದವಾಯಿತು. ಹಕ್ಕಿಗಳ ಚಿಲಿಪಿಲಿ ಕೇಳಿಸಲಿಲ್ಲ, ಗಾಳಿಯ ಸಪ್ಪಳವೂ ಇರಲಿಲ್ಲ. ಮೀರಾ ಮುಂದೆ ಸಾಗುತ್ತಿದ್ದಂತೆ ದಟ್ಟವಾದ ಮಂಜು ಆವರಿಸಿತು. ಅವಳು ಹಿಂದಿರುಗಿ ನೋಡಿದಾಗ ಬಂದ ದಾರಿ ಕಾಣಿಸಲಿಲ್ಲ. ಅವಳು ಭಯಪಟ್ಟಳು, ದಾರಿ ತಪ್ಪಿಸಿಕೊಂಡಿದ್ದಳು. ಯಾರು ಅಲ್ಲಿ ಎಂದು ಮೀರಾ ಕೇಳಿದಳು. ಮಂಜಿನಲ್ಲಿ ಒಬ್ಬ ವ್ಯಕ್ತಿಯ ಆಕೃತಿ ನೆರಳಿನಂತೆ ಕಾಣಿಸಿತು. ನನ್ನನ್ನು ಹಿಂಬಾಲಿಸು, ನಾನು ದಾರಿ ತೋರಿಸುತ್ತೇನೆ ಎಂದು ಆ ನೆರಳು ಹೇಳಿತು. ಮೀರಾ ಭಯಗೊಂಡಳು, ಆದರೆ ಅವಳಿಗೆ ಬೇರೆ ಆಯ್ಕೆಯೇ ಇರಲಿಲ್ಲ. ಹಾಗಾಗಿ ಆ ನೆರಳನ್ನು ಹಿಂಬಾಲಿಸಿದಳು. ಸ್ವಲ್ಪ ದೂರ ನಡೆದ ನಂತರ ಕಾಡಿನಿಂದ ಹೊರಗೆ ಬಂದರು. ಮೀರಾ ಆ ವ್ಯಕ್ತಿಗೆ ಧನ್ಯವಾದ ಹೇಳಲು ತಿರುಗಿದಳು, ಆದರೆ ಆ ವ್ಯಕ್ತಿ ಮಂಜಿನಲ್ಲಿ ಮಾಯವಾಗಿದ್ದನು. ಮೀರಾ ಮನೆಗೆ ಹೋದಳು, ಆದರೆ ಅವಳ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಬಗ್ಗೆ ಪ್ರಶ್ನೆಗಳು ಕಾಡುತ್ತಿದ್ದವು. ರಾತ್ರಿ ಅವಳು ನಿದ್ದೆ ಮಾಡಲಿಲ್ಲ. ಮರುದಿನ ಮೀರಾ ಮತ್ತೆ ಕಾಡಿಗೆ ಹೋದಳು. ಈ ಬಾರಿ ಅವಳು ದಿಕ್ಸೂಚಿ ಮತ್ತು ಬ್ಯಾಟರಿ ತೆಗೆದುಕೊಂಡು ಹೋಗಿದ್ದಳು. ಅವಳು ಕೆಂಪು ರಿಬ್ಬನ್ಗಳನ್ನು ಮರಗಳಿಗೆ ಕಟ್ಟಿ ದಾರಿ ಗುರುತಿಸಿಕೊಂಡಳು. ನೀನು ಮತ್ತೆ ಬಂದಿದ್ದೀಯಾ? ಮೀರಾ ತಿರುಗಿ ನೋಡಿದಳು. ನಿನ್ನೆ ಇದ್ದ ವ್ಯಕ್ತಿ ಅಲ್ಲಿದ್ದ. ಈ ಬಾರಿ ಮೀರಾ ಅವನನ್ನು ಸ್ಪಷ್ಟವಾಗಿ ನೋಡಿದಳು. ನೀವು ಯಾರು? ಮೀರಾ ಕೇಳಿದಳು. ನಾನು ಈ ಕಾಡಿನಲ್ಲಿ ಕಳೆದುಹೋದ ಒಬ್ಬ ವ್ಯಕ್ತಿ. ಬಹಳ ಹಿಂದೆಯೇ. ಈ ಮಂಜು ಮಾಯಾಜಾಲದಂತೆ. ಇದು ಜನರನ್ನು ಇಲ್ಲಿಯೇ ಇಟ್ಟುಕೊಳ್ಳುತ್ತದೆ. ನಾನು ಹೊರಗೆ ಹೋಗಲು ಸಾಧ್ಯವಾಗಲಿಲ್ಲ, ಆದರೆ ಕೆಲವೊಮ್ಮೆ ಬೇರೆಯವರಿಗೆ ಸಹಾಯ ಮಾಡುತ್ತೇನೆ. ಮೀರಾ ಹೆದರಿದಳು. ನೀವು ನಿಜವಾಗಿಯೂ? ಇಲ್ಲ, ನಾನು ನಿನ್ನ ಹಾಗೆ ಅಲ್ಲ. ನಾನು ಬಹಳ ಹಿಂದೆಯೇ ತಪ್ಪು ಮಾಡಿದೆ. ಈ ಮಂಜನ್ನು ಗೆಲ್ಲಲು ಹೋದೆ, ಆದರೆ ಅದು ನನ್ನನ್ನು ಬಿಗಿಯಾಗಿ ಹಿಡಿದುಕೊಂಡಿತು. ನೀನು ಬೇಗನೆ ಇಲ್ಲಿಂದ ಹೋಗು, ಮಂಜು ನಿನ್ನನ್ನು ಹಿಡಿದುಕೊಳ್ಳುವ ಮೊದಲು. ಮೀರಾ ಓಡಿಹೋದಳು. ಕಾಡಿನಿಂದ ಹೊರಬಂದ ತಕ್ಷಣ ಮಂಜು ದಟ್ಟವಾಯಿತು. ಮೀರಾ ಮತ್ತೆ ಆ ವ್ಯಕ್ತಿಯನ್ನೂ ನೋಡಲಿಲ್ಲ, ಆದರೆ ಅವನ ಮಾತುಗಳನ್ನೂ ಮರೆಯಲಿಲ್ಲ. ಅವಳು ಎಂದಿಗೂ ಮಂಜಿನ ಕಾಡಿಗೆ ಹೋಗಲಿಲ್ಲ.